ಗ್ರಾಮದಲ್ಲಿ 2-3 ಘಟಕಗಳು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಗ್ರಾಮಸ್ಥರ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಆಮೇಲಾಗಿತ್ತು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಕೊಡಗು ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಹವಾ. ಕಿಲ್ಲರ್ ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್. ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು. ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ. ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು, ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ. ಕಿಲ್ಲರ್ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ 3 ಡಾಂಬರ್ ಘಟಕಗಳನ್ನು ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು, ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. 1 ಮೇ 2026 ನಂತರ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು ಆರ್ಎಂಸಿ ಅಂದ್ರೆ ರೆಡಿ ಮಿಕ್ಸಿಂಗ್ ಪ್ಲಾಂಟ್ ನಡೀತಾ ಇದೆ. ಅವರು ಅದನ್ನ ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂತದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನ ಪರಿಗಣಿಸಿ ಅದನ್ನ ಎಷ್ಟು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳೋದನ್ನ ಮಾನಿಟರ್ ಮಾಡಿ ಅದು ಸೂಕ್ತವಾದಂತಹ ಕ್ರಮವನ್ನ ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಜನರ ಮತ್ತು ಎಂಎಲ್ಎ ಆರೋಗ್ಯ ದೃಷ್ಟಿಯಿಂದ ನಾವು ಒಪ್ಪಿಕೊಂಡಿದ್ದೀವಿ. ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು, ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ. ಇನ್ನು ಸಿಮೆಂಟ್ ಮಿಕ್ಸಿಂಗ್ ಘಟಕದ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಡಿಸಿ ಮಾಹಿತಿ ನೀಡಿದ್ದಾರೆ. ಕಳೆದ 5 ವರ್ಷದಿಂದ ಗ್ರಾಮಸ್ಥರು ಅನುಭವಿಸುತ್ತಿದ್ದ ನರಕ ಯಾತನೆ ಮುಂದಿನ 5 ದಿನಗಳಲ್ಲಿ ದೂರವಾಗಲಿದೆ. ಇದು ಗ್ರಾಮಸ್ಥರ ಹೋರಾಟ ಹಾಗೂ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗೆ ಸಿಕ್ಕ ಜಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಗ್ರಾಮದಲ್ಲಿ 2-3 ಘಟಕಗಳು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಗ್ರಾಮಸ್ಥರ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಆಮೇಲಾಗಿತ್ತು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಕೊಡಗು ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಹವಾ. ಕಿಲ್ಲರ್ ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್. ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು. ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ. ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು, ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ. ಕಿಲ್ಲರ್ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ 3 ಡಾಂಬರ್ ಘಟಕಗಳನ್ನು ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು, ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. 1 ಮೇ 2026 ನಂತರ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು ಆರ್ಎಂಸಿ ಅಂದ್ರೆ ರೆಡಿ ಮಿಕ್ಸಿಂಗ್ ಪ್ಲಾಂಟ್ ನಡೀತಾ ಇದೆ. ಅವರು ಅದನ್ನ ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂತದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನ ಪರಿಗಣಿಸಿ ಅದನ್ನ ಎಷ್ಟು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳೋದನ್ನ ಮಾನಿಟರ್ ಮಾಡಿ ಅದು ಸೂಕ್ತವಾದಂತಹ ಕ್ರಮವನ್ನ ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮಾನವೀಯ ದೃಷ್ಟಿಯಿಂದ
ಜನರ ಮತ್ತು ಎಂಎಲ್ಎ ಅವರ ಆರೋಗ್ಯ ದೃಷ್ಟಿಯಿಂದ ನಾವು ಒಪ್ಕೊಂಡಿದ್ವಿ. ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ. ಇನ್ನು ಸಿಮೆಂಟ್ ಮಿಕ್ಸಿಂಗ್ ಘಟಕದ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಡಿಸಿ ಮಾಹಿತಿ ನೀಡಿದ್ದಾರೆ. ಕಳೆದ 5 ವರ್ಷದಿಂದ ಗ್ರಾಮಸ್ಥರು ಅನುಭವಿಸುತ್ತಿದ್ದ ನರಕ ಯಾತನೆ ಮುಂದಿನ 5 ದಿನಗಳಲ್ಲಿ ದೂರವಾಗಲಿದೆ. ಇದು ಗ್ರಾಮಸ್ಥರ ಹೋರಾಟ ಹಾಗೂ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗೆ ಸಿಕ್ಕ ಜಯ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಗ್ರಾಮದಲ್ಲಿ 2-3 ಘಟಕಗಳು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಗ್ರಾಮಸ್ಥರ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು, ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಆಮೇಲಾಗಿದ್ದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಕೊಡಗು ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಹವಾ. ಕಿಲ್ಲರ್ ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್. ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಕುಂದ ಈಚೂರು ಗ್ರಾಮದಲ್ಲಿರುವ ಡಾಂಬರ್ ಮಿಕ್ಸಿಂಗ್ ಘಟಕಗಳು ಜನರ ಜೀವ ಹಿಂಡುತ್ತಿತ್ತು. ಡಾಂಬರ್ ಮಿಕ್ಸಿಂಗ್ ಘಟಕಗಳಿಂದ ಸೂಸುವ ದಟ್ಟ ಹೊಗೆಯಿಂದ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ವಿ. ಇದೀಗ ಗ್ರಾಮಸ್ಥರ ಹೋರಾಟ ಹಾಗೂ ರಿಪಬ್ಲಿಕ್ ಕನ್ನಡ ವರದಿಗೆ ಶಾಸಕರು, ಕೊಡಗು ಜಿಲ್ಲಾಡಳಿತ ಸ್ಪಂದಿಸಿದೆ. ಕಿಲ್ಲರ್ ಡಾಂಬರ್ ಘಟಕಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಎಚ್ಚೆತ್ತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ತಾಲೂಕು ಕಚೇರಿಯಲ್ಲಿ ಗ್ರಾಮಸ್ಥರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಮುಂದಿನ ಮೇ ತಿಂಗಳ ಅಂತ್ಯದೊಳಗೆ ಗ್ರಾಮದಲ್ಲಿರುವ 3 ಡಾಂಬರ್ ಘಟಕಗಳನ್ನು ಸ್ಥಳಾಂತರ ಅಥವಾ ಬಂದ್ ಮಾಡುವಂತೆ ಸೂಚಿಸಲಾಗಿದ್ದು, ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. 1 ಮೇ 2026 ನಂತರ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು ಆರ್ಎಂಸಿ ಅಂದ್ರೆ ರೆಡಿ ಮಿಕ್ಸಿಂಗ್ ಪ್ಲಾಂಟ್ ನಡೀತಾ ಇದೆ. ಅವರು ಅದನ್ನ ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂತದನ್ನ ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನ ಪರಿಗಣಿಸಿ ಅದನ್ನ ಎಷ್ಟು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳೋದನ್ನ ಮಾನಿಟರ್ ಮಾಡಿ ಅದು ಸೂಕ್ತವಾದಂತಹ ಕ್ರಮವನ್ನ ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಜನರ ಮತ್ತು ಎಂಎಲ್ಎ ಅವರ ಆರೋಗ್ಯ ದೃಷ್ಟಿಯಿಂದ ನಾವು ಒಪ್ಕೊಂಡಿದ್ವಿ. ಮೇ ಅಂತ್ಯದವರೆಗೆ ಘಟಕದ ಮಾಲೀಕರು ಸಮಯಾವಕಾಶ ಪಡೆದಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದು ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ. ಇನ್ನು ಸಿಮೆಂಟ್